ಸೈಂಗರ್ ಅವರು. ಈ ಊರಿಗೆ ಸ್ಟಾರ್ಟಿಂಗ್ ಹೆಸರು ಮಧುಗಿರಿ ಅಂತ ಇತ್ತು. ಆನಂತರ ಅವರು ಮಧುಗಿರಿ ಅಂತ ಕರೀತಾರೆ. ಮಧು ಅಂದರೆ ಜೇನು, ಗಿರಿ ಅಂದರೆ ಕೋಟೆ. ಮಧುಗಿರಿ ಅಂತ ಏನಕ್ಕೆ ಕರೆದ್ರು ಅಂತ ಒಂದು ಡೌಟ್ ಬರ್ಬೋದು. ಗಾಯ್ಸ್, ಮಧುಗಿರಿ ಬೆಟ್ಟ ಟರ್ಗೆ ಒಬ್ಬೊಬ್ಬರೇ ಬರೋಕ್ಕೆ ಹೋಗಲೇಬೇಡಿ. ಏನೋ 930 ಮೀಟ್ರು ಎತ್ತರದಲ್ಲಿ ಬಂದಿದ್ದೀನಿ ಮಧುಗಿರಿ ಬೆಟ್ಟ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಗೈಸ್, ಒಂದೇ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತಹ ಮಧುಗಿರಿ ಬೆಟ್ಟವನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ, ಬನ್ನಿ. ಸೊ ಮಧುಗಿರಿ ಬೆಟ್ಟ ಬಂದುಬಿಟ್ಟು ಬ್ಯಾಂಗ್ಳೂರಿಂತ 107 ಕಿಲೋಮೀಟ್ರ್ ಆಗುತ್ತೆ. ಹಾಗೆಯೇ ತುಮಕೂರು ಅಲ್ಲಿಂದ ಬರಬೇಕಂದ್ರೆ 47 ಕಿಲೋಮೀಟ್ರ್ ಆಗುತ್ತೆ. ಸೊ ಇದರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ನಿಮಗೇನಾದರೂ ಮಾಹಿತಿ ಗೊತ್ತಿಲ್ಲಪ್ಪ ಅಂದರೆ ಇಲ್ಲಿ ಬಂದು ಇದನ್ನು ಓದಿ ತಿಳ್ಕೊಬೋದು. ಮತ್ತು ಈ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಫೀಸ್ ಏನಿರಲ್ಲ, ಫ್ರೀ. ಮತ್ತು ನಿಮ್ಮ ಆಧಾರ್ ನಂಬರು ಮತ್ತು ಇವಾಗ ಪ್ರೆಸೆಂಟಾಗಿ ಆ್ಯಕ್ಟಿವ್ ಆಗಿರುವಂತಹ ಮೊಬೈಲ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿಸಿ ಆಮೇಲೆ ಟೆಸ್ಟ್ ಮಾಡಬೇಕು. ಸೊ ಇಲ್ಲಿ ದೊಡ್ಡದಾಗಿ ಮೆಟ್ಟಿಲುಗಳಿವೆ. ಮುಂದೆ ಹೋಗ್ತಾ ಹೋಗ್ತಾ ಚಿಕ್ಕದಾಗಿರುತ್ತೆ. ಸೊ ಟಾಪ್ ಪಾಯಿಂಟ್ ನೋಡಿ ಅಲ್ಲಿದೆ. ಇದೇ ಏಕಶಿಲಾ ಮಧುಗಿರಿ ಬೆಟ್ಟ ಅಂತ ಕರೆಯೋದು. ಅಲ್ಲಿ ಟಾಪ್ ಪಾಯಿಂಟ್ ಇದೆ ನೋಡಿ. ಅಲ್ಲಿ ಗೋಪಾಲ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಸೊ ಅಲ್ಲಿ ಮಧುಗಿರಿ ಕೋಟೆ ಇದನ್ನು 17ನೇ ಶತಮಾನದಲ್ಲಿ ಸ್ಥಳೀಯ ಪಾಳೆಗಾರರಾದ ರಾಜ ಹಿರೇಗೌಡ ಅವರು ನಿರ್ಮಿಸ್ತಾರೆ. ಅವರ ಆಡಳಿತ ಅವಧಿಯ ನಂತರ ಹೈದರಾಲಿಯ ಸೈನಿಕರು ಮಧುಗಿರಿಯಲ್ಲಿ ಬಂದು ರಾಜ ಹಿರೇಗೌಡ ಅವರು ಕಟ್ಟಿಸಿರುವಂತಹ ಕೋಟೆಯ ಮೇಲೆ ಈ ಥರ ಅರ್ಚ್ಗಳನ್ನು ಮತ್ತು ಅಲ್ಲಲ್ಲಿ ವಾಚ್ ಟವರ್ಗಳನ್ನು ಕಟ್ಟಿಸುವ ಪ್ರಯತ್ನವನ್ನು ಮಾಡ್ತಾರೆ. ಮಧುಗಿರಿಗೆ ಬಂದು ಹೈದರಾಲಿ ಸೈನಿಕರು ಗಾಯ್ಸ್, ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಈ ಊರಿಗೆ ಸ್ಟಾರ್ಟಿಂಗ್ ಹೆಸರು ಮಧುಗಿರಿ ಅಂತ ಇತ್ತು. ಆನಂತರ ಅವರು ಮಧುಗಿರಿ ಅಂತ ಕರೀತಾರೆ. ಮಧು ಅಂದರೆ ಜೇನು, ಗಿರಿ ಅಂದರೆ ಕೋಟೆ. ಮಧುಗಿರಿ ಅಂತ ಏನಕ್ಕೆ ಕರೆದ್ರು ಅಂತ ಒಂದು ಡೌಟ್ ಬರ್ಬೋದು. ಇಲ್ಲಿ ಜೇನು ತುಂಬಾ ಇದ್ವಂತೆ ಮತ್ತು ಕೋಟೆಗಳು ಸಾಲಾಗಿ ಕಾಣಿಸಿದ್ವಂತೆ. ಅದಕ್ಕಾಗಿ ಮಧುಗಿರಿ ಅಂತ ಮರುನಾಮಕರಣ ಮಾಡ್ತಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಸೊ ನಾವು ಮಧುಗಿರಿ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ, ಒಂದ್ಸತಿ ನೋಡ್ಕೊಂಡ್ಬಿಡಿ ವ್ಯೂ ಪಾಯಿಂಟ್ ಹೇಗಿದೆ ಅಂತ. ಸುಮಾರು ಒಂದು 20 ನಿಮಿಷ ಆಯಿತು ದಾರಿ ಹುಡುಕ್ತಿರೋದು, ಯಾವುದಂತಾನೆ ಗೊತ್ತಾಗ್ತಿಲ್ಲ. ಹಂಗೆ ಪಾಳು ಬಿದ್ದುಬಿಟ್ಟಿದೆ ಪೂರ್ತಿ ಕೋಟೆ. ಅದಕ್ಕಾಗಿ ಟಾಪ್ ಪಾಯಿಂಟ್ಗೆ ಹೆಂಗಾಸಿ ಹೋಗೋದಂತ ಗೊತ್ತಾಗ್ತಿಲ್ಲ. ಟಾಪ್ ಪಾಯಿಂಟ್ ಅಲ್ಲಿದೆ ನೋಡಿ. ಸೊ ಹುಡುಕಿ ಸಾಕಾಯಿತು ಆಗ್ಲಿಂತ್ರ. ಯಾವ ದಾರಿ ಅಂತಲೇ ಗೊತ್ತಾಗ್ತಿಲ್ಲ ಇಲ್ಲಿ. ಸೊ ಯಾವುದೋ ಒಂದು ದಾರಿ ಹಿಡ್ಕೊಂಡು ಒಟ್ಟಿಗೆ ಆ ಟಾಪ್ ಪಾಯಿಂಟ್ಗೆ ಹೋಗಲೇಬೇಕು ನಾನು. ಸೊ ತುಂಬಾ ಪ್ರಯತ್ನ ಪಡ್ತಿದ್ದೀನಿ ಆಗ್ಲಿಂತ್ರ, ಆದರೂ ಆಗ್ತಿಲ್ಲ ಅಲ್ಲಿ ಹೋಗೋಕ್ಕೆ. ಸೊ ಹುಡುಕ್ತೀನಿ, ಬಿಡಲ್ಲ. ನನ್ನ ಜೊತೆ ನಿಮಗೂ ಕೂಡ ಆ ವ್ಯೂ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತೀನಿ ಇವತ್ತು. ಸೊ ಗಾಯ್ಸ್, ಸುಮಾರು ಒಂದು 35 ನಿಮಿಷ ಆಯಿತು. ಸೊ ದಾರಿ ಮಾತ್ರ ಕಾಣಲಿಲ್ಲ. ಇಲ್ಲಿ ಒಂದು ಯಾವುದೋ ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನ ಇದು. ಮತ್ತು ಪಕ್ಕದಲ್ಲಿ ಒಂದು ರಾಗಿ ಖನಿಜ ಇದೆ. ಅಂದರೆ ಆವಾಗಿನ ಕಾಲದಲ್ಲಿ ರಾಗಿಗಳನ್ನು ಇದರಲ್ಲಿ ಸ್ಟಾಕ್ ಮಾಡ್ತಿದ್ರು, ರಾಗಿ ಖನಿಜ ಒಳಗೆ ನೋಡಿ. ರಾಗಿ ಖನಿಜ ಎಷ್ಟು ಆಳ ಇದೆ ಅಂತ. ಆವಾಗಿನ ಕಾಲದಲ್ಲಿದ್ದಂತಹ
ಗಾಯ್ಸ್, ಮಧುಗಿರಿ ಬೆಟ್ಟ ಟರ್ಕ್ಗೆ ಒಬ್ಬೊಬ್ಬರೇ ಬರೋಕ್ಕೆ ಹೋಗಲೇಬೇಡಿ. ಏನಕ್ಕಂದರೆ ತುಂಬ ಡೇಂಜರಸ್ ಟರ್ಕ್ ಇದು. ಸೊ ಏಕಶಿಲಾ ಬೆಟ್ಟ ಅಂತ ಹೇಳ್ತೀವಿ ಅಷ್ಟೇ. ಜಾರೋ ಬಂಡೆ ಕೂಡ ನೋಡಿ, ಇಲ್ಲಿ ಕಾಲಿಟ್ಟರೆ ಹಂಗೆ ಜಾರ್ಕೊಂಡು ಹೋಗ್ಬಿಡ್ತೀವಿ ಸುಮ್ಮನೆ. ಅದಕ್ಕಾಗಿ ಯಾರಾದರೂ ಟರ್ಕ್ ಮಾಡಬೇಕಂತಾನೇ ಇದ್ದರೆ ಸೊ ಫ್ರೆಂಡ್ಸ್ ಜೊತೆ ಬನ್ನಿ, ಇಲ್ಲಾಂದರೆ ಶನಿವಾರ ಭಾನುವಾರ ಬನ್ನಿ. ನಂದಂಗೆ ಯಾರು ಇಲ್ಲದೆ ಇರೋ ಸಮಯದಲ್ಲಿ ಬರೋಕ್ಕೆ ಹೋಗಲೇಬೇಡಿ. ನಾನು ಒಬ್ಬನೇ ಬಂದಿರೋದು ಇವತ್ತು. ಕೆಳಗೆ ರಿಜಿಸ್ಟ್ರ್ ಮಾಡಬೇಕಾದ್ರೆ ಅವ್ರು ಹೇಳ್ತಿದ್ರು ಒಬ್ಬೊಬ್ಬರಿಗೆ ಬಿಡಲ್ಲ, ಯಾರಾದರೂ ಜನ ಇದ್ದರೆ ಅಷ್ಟೇ ಬಿಡ್ತೀವಂತ. ಅಂದರೂ ಹೆಂಗೋ ಹಿಂಗೋ ರಿಕ್ವೆಸ್ಟ್ ಮಾಡಿ ಬಂದಿದ್ದು ವೇಸ್ಟ್ ಆಗಬಾರ್ದಂತ ಟರ್ಕ್ ಮಾಡ್ತಿದ್ದೀನಿ ಒಬ್ಬನೇ ಒಂದು ಮಧುಗಿರಿ ಬೆಟ್ಟ. ಸೊ ಇವಾಗ ಒಂದು 60% ಮೇಲೆ ಬಂದಿದ್ದೀನಿ. ಸೊ ಇನ್ನು ಟಾಪ್ ಪಾಯಿಂಟ್ಗೆ ಇನ್ನೂ ಸ್ವಲ್ಪ ಸಮಯ ಬೇಕು, ಇನ್ನೊಂದು 30 ನಿಮಿಷ ಹೋಗ್ಬೇಕಂದ್ರೆ. ಮ್ಯಾಕ್ಸಿಮಮ್ ಅಂದರೂ ಇವಾಗ ಒಂದು 1.5 ಗಂಟೆ ಆಯಿತು ನಾನು ಬರ್ತಿರೋದು ಟರ್ಕ್ ಮಾಡ್ಕೊತ. ಸೊ ಇನ್ನು ಫೈನಲಿ ಟಾಪ್ ಪಾಯಿಂಟ್ಗೆ ಹೋಗಿಲ್ಲ. ಸೊ ಅಂದರೆ ಬರಲೇಬೇಕಂತ ಏನಾದರೂ ಇದ್ದರೆ ಪ್ಯಾಕೇಜ್ಗಳು ಇನ್ಕ್ಲೂಡ್ ಆಗಿರುತ್ತೆ ಟರ್ಕ್ಗಳಿಗೆ. ಇವು ಮುಳ್ಳಯ್ಯನಗಿರಿ ಅದೇ ಥರ ಇದು ಮಧುಗಿರಿ ಬೆಟ್ಟ ಏನಿದೆ ಇದು ಒಂದು ಟರ್ಕ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಆ ಪ್ಯಾಕೇಜ್ನಲ್ಲಿ ಇನ್ಕ್ಲೂಡ್ ಆಗಿ ಬಂದುಬಿಡಿ, ಏನು ಡೇಂಜರ್ ಇರೋಲ್ಲ. ಅಂದರೆ ಒಬ್ಬೊಬ್ಬರು ಮಾತ್ರ ಬರೋಕ್ಕೆ ಹೋಗಲೇಬೇಡಿ, ತುಂಬ ರಿಸ್ಕ್ ಇದು ಟರ್ಕ್ ಮಾಡೋದು. ಗಾಯ್ಸ್, ನಾನಿವತ್ತು ಒಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ, ಮಧುಗಿರಿ ಬೆಟ್ಟ ಟಾಪ್ ಪಾಯಿಂಟ್ಗೆ ಹೋಗ್ತೇನೆ ಅಂತ. ಸೊ ಫೈನಲಿ 3930 ಮೀಟ್ರು ಎತ್ತರದಲ್ಲಿ ಬಂದಿದ್ದೀನಿ ಮಧುಗಿರಿ ಬೆಟ್ಟ. ಸೊ ಇವತ್ತಿನ ಚಾಲೆಂಜ್ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇವತ್ತಿಗೆ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಿರೋದು 1 ವರ್ಷ ಆಯಿತು. ಸೊ 1 ವರ್ಷದಲ್ಲಿ ನನ್ನ ಹೆವಿ ರಿಸ್ಕ್ ತೊಗೊಂಡು ಮಾಡಿರುವಂತಹ ವಿಡಿಯೋ ಅಂದ್ರೇ ಮಧುಗಿರಿ ಬೆಟ್ಟ. ಸೊ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಟಾಪ್ ಪಾಯಿಂಟ್ಗೆ ಬಂದು ಈ ವ್ಯೂ ಪಾಯಿಂಟನ್ನು ನೋಡಿ ಒಂದು ಮಾತು ಹೇಳ್ತಾರೆ. ಏನಂದರೆ, ದರೆಯೊಳಗೆ ಎಲ್ಲೇ ಇದ್ದರೂ ಮರೆಯಲಾರೆ ಮಧುಗಿರಿ ಅಂತ. ನಾನು ಕೂಡ ಈ 1 ವರ್ಷದಲ್ಲಿ ಮಾಡಿರುವಂತಹ ನನ್ನ ಇವಾಗಿನವರೆಗೂ ಮಾಡಿರುವಂತಹ ಎಲ್ಲ ವಿಡಿಯೋಗಳಲ್ಲಿ ಈ 1 ವರ್ಷ ಏನಿದೆ ಅಲ್ಲ, ಇದರಲ್ಲಿ ಮಧುಗಿರಿ ಬೆಟ್ಟ ಇದು ಟರ್ಕಿಂಗ್ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈಗ ಅನ್ಕೊತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ